ಶಿವಮೊಗ್ಗದಲ್ಲಿ ಸಾಕಷ್ಟು ಯುವಕರು ಈ ಬಾರಿ ಬಿಜೆಪಿ ಪಕ್ಷವನ್ನ ಸೇರಿಕೊಳ್ಳುವ ಮೂಲಕ ಸುದ್ದಿ ಮಾಡಿದ್ದಾರೆ. ಇನ್ನು ಯುವಕರಿಗೆ ಬಿಜೆಪಿಯು ಸಹ ಭರ್ಜರಿ ವೆಲ್ಕಮ್ ಮಾಡಿದ್ದು ಪಕ್ಷ ಬಲವರ್ಧನೆಗೆ ಬಲ ನೀಡಿದ್ದಕ್ಕೆ ಧನ್ಯವಾದ ತಿಳಿಸಿದೆ. ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ ಮುಂದಾಳತ್ವದಲ್ಲಿ ಯುವಕರು ಬಿಜೆಪಿ ಸೇರ್ಪಡೆಯಾದರು. ಇನ್ನು ಶಾಸಕರು ಬಿಜೆಪಿ ಚಿಹ್ನೆಯುಳ್ಳ ಶಾಲನ್ನು ಯುವಕರಿಗೆ ಹಾಕುವ ಮೂಲಕ ತಮ್ಮ ಪಕ್ಷಕ್ಕೆ ಬದ್ಧವಾಗಿರುವಂತೆ ಸೂಚನೆಯನ್ನ ನೀಡಿದ್ದಾರೆ. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಬ್ಯಾನ್ ಮಾಡಲು ಮುಂದಾಗಿದೆ, ಆದ್ರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನೇ ಬ್ಯಾನ್ ಮಾಡುತ್ತದೆ. ಗಾಂಧೀಜಿ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಟೀಕಿಸಿದ್ರು. ಜಾತಿಗಳ ಮಧ್ಯೆ ಕಾಂಗ್ರೆಸ್ ಒಡೆದು ಆಳುವ ನೀತಿಯನ್ನ ಮಾಡುತ್ತಿದೆ. ಆದ್ರೆ ಈಗಿನ ಯುವ ಪೀಳಿಗೆ ರಾಷ್ಟ್ರವನ್ನ ಬಲಪಡಿಸುವ ಯೋಜನೆಯಿಂದಾಗಿ ಬಿಜೆಪಿ ಸೇರ್ಪಡೆಯಾಗುತ್ತಿದೆ. ಇದು ನಿಜಕ್ಕೂ ಸಂತೋಷದ ವಿಷಯ ಎಂದು ಮಾತನಾಡಿದ್ದಾರೆ. ಅನೇಕ ಯುವಕರು ಇವತ್ತು ಪಕ್ಷವನ್ನು ಸೇರ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಬಹಳ ಬಲವಾದಂಥ ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ದುರಾಡಳಿತ ಅನೇಕರಿಗೆ ಬೇಸರ ತಂದಿದೆ. ಇವತ್ತು ಯಾವ ಹಂತಕ್ಕೆ ಅಂತ ಹೇಳಿದ್ರೆ, ಯಾರು ಈ ದೇಶದಲ್ಲಿ ದೇಶಭಕ್ತ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದನ್ನು ನಿಷೇಧ ಮಾಡಬೇಕು, ಅದರ ಚಟುವಟಿಕೆಯನ್ನು ಹತ್ತಿಕ್ಕಬೇಕು ಅಂತೇಳಿ ಯೋಚನೆ ಮಾಡ್ತಿರೋವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ, ಅದರ ವಿರುದ್ಧವಾಗಿ ಜನಮಾನಸ ಇವತ್ತು ಎದ್ದು ಕೂತ್ಕೊಂಡಿದೆ. ಜನರ ಅಭಿಪ್ರಾಯದ ಜೊತೆಗೆ ನನ್ನೊಂದು ಅಭಿಪ್ರಾಯ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ಇವತ್ತು ನಿಷೇಧ ಮಾಡಬೇಕಾಗಿರೋಂಥದ್ದು. ಮಹಾತ್ಮ ಗಾಂಧೀಜಿಯವರು ಈ ಹಿಂದೆ ಹೇಳಿದ್ರು, ಕಾಂಗ್ರೆಸ್ ಅನ್ನ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿ, ಕಾಂಗ್ರೆಸ್ ಸಂಸ್ಥೆಯನ್ನ ವಾಪಸ್ ತಕೊಂಡ್ಬಿಡಿ, ಸ್ವತಂತ್ರ ಸಿಕ್ಕಾಗಿದೆ. ಯಾವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಹೋರಾಟಗಳು ನಡೀತು, ಆ ಕಾಂಗ್ರೆಸ್ಸನ್ನ ನಿಲ್ಲಿಸಿ ಅಂಥೇಳಿ ಗಾಂಧೀಜಿಯವರು ಅವತ್ತು ಹೇಳಿದರು. ಆದರೆ ಇವತ್ತು ಬದಲಾದಂಥ ಪರಿಸ್ಥಿತಿ. ಅವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇವತ್ತು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಸನ್ನ ನಿಷೇಧ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸನ್ನ ನಿಷೇಧ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ, ಸಂವಿಧಾನ ಬಾಹಿರವಾಗಿ ನಡೀತಾ ಇರೋಂಥ ಅನೇಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಟ್ಟಿರುವಂಥದ್ದು ಕಾಂಗ್ರೆಸ್. SDPI PFI ಅನ್ನುವಂಥ ಸಂಘಟನೆಗಳಿಗೆ, ಮುಸ್ಲಿಂ ಲೀಗ್ ಅನ್ನೋಂಥ ಒಂದು ಸಂಘಟನೆಗಳಿಗೆ ಸಂಪೂರ್ಣವಾಗಿ ಶಕ್ತಿಯನ್ನು ಧಾರೆ ಎರೆದು ರಾಜ್ಯದಲ್ಲಿ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ಅನೇಕ ಸಂಘ ಸಂಸ್ಥೆಗಳಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇರೋಂಥವರಿಗೆ ಶಕ್ತಿ ಕೊಡ್ತಾ ಇರೋಂಥದ್ದು, ಕುಮ್ಮಕ್ಕು ಕೊಡ್ತಾ ಇರೋಂಥದ್ದು ಕಾಂಗ್ರೆಸ್. ಈ ಕಾಂಗ್ರೆಸ್ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವಶ್ಯಕತೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ದೇಶದೊಳಗಡೆ, ಈ ರಾಜ್ಯದೊಳಗಡೆ, ಅದರೊಳಗೆ ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಯುವಕರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಡೆದು ಆಳುವ ನೀತಿಯನ್ನ ಬ್ರಿಟಿಷರು ಏನು ಮಾಡ್ತಾ ಇದ್ರು, ಈಗ ಕಾಂಗ್ರೆಸ್ ಅದನ್ನು